ವಕ್ರತುಂಡ ಊಟ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ನಾರಾಯಣವಾಯ ವಿಶ್ವೋದಯ ಸ್ಥಿತಿಲಯೋ ನೀತಿ ಪ್ರದಾಯ ಜ್ಞಾನ ಪ್ರದಾಯ ವಿಬುಧಾ ಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ ಅಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ನಿರ್ಣಯಃ ಸರ್ವಶಾಸ್ತ್ರಾಣಾಂ ಸದೃಷ್ಟಾಂತೋ ಹಿ ಭಾರತೆ ಕೃತೋ ವಿಷ್ಣುವಶತ್ವಂ ಹಿ ಬ್ರಹ್ಮಾದೀನಾಂ ಪ್ರಕಾಶಿತಂ ಸರ್ವಶಾಸ್ತ್ರಾಣಾಂ ಮಹಾಭಾರತಾತಿರಿಕ್ತವಾದ ಉಳಿದೆಲ್ಲ ಶಾಸ್ತ್ರಗಳಿಗೆ ದೃಷ್ಟಾಂತ ಪೂರ್ವಕವಾಗಿ ಭಾರತದಲ್ಲಿ ನಿರ್ಣಯವನ್ನ ಮಾಡಿದ್ದಾರೆ. ಹಲೋ, ಮುಟ್ಟಿದೆ? ಆಕಿ ಇಲ್ಲೇ ಮೊಬೈಲ್ ಇಟ್ಲ ನಾ ಪಾಠ ಹೇಳ್ತೀನಿ. ಒಂದ 5 ನಿಮಿಷ ಮಾ ಭಾರತೆ ಸರ್ವಶಾಸ್ತ್ರಾಣಾಂ ನಿರ್ಣಯ ನಿರ್ಣೀತಿ. ಮಹಾಭಾರತದಲ್ಲಿ ಎಲ್ಲಾ ಶಾಸ್ತ್ರಗಳ ನಿರ್ಣಯವನ್ನು ಕೂಡ ಮಾಡಿದ್ದಾರೆ. ಅದು ಹೇಗೆ? ಸದೃಷ್ಟ ಅಂದ್ರೆ ನಿದರ್ಶನ ಪೂರ್ವಕವಾಗಿ, ದೃಷ್ಟಾಂತ ಸಹಿತವಾಗಿ, ಪ್ರತಿಯೊಂದು ನಿರ್ಣಯಕ್ಕೂ ಒಂದೊಂದು ದೃಷ್ಟಾಂತಗಳನ್ನ ತೋರಿಸ್ತಾ. ನಿನ್ನೆ ನಾನು ಸೂಕ್ಷ್ಮವಾಗಿ ಹೇಳಿದ್ ನಿಮಗೆ, ಪುಣ್ಯದ ಕಾರ್ಯವಾಗಿತ್ತಂದ್ರೆ ಅದಕ್ಕೊಂದು ದೃಷ್ಟಾಂತ, ಪಾಪದ ಕಾರ್ಯವಾಗಿತ್ತಂದ್ರೆ ಅದಕ್ಕೊಂದು ದೃಷ್ಟಾಂತ. ಅಂದ್ರೆ ಕೆಟ್ಟು ಮಾಡಿದವರಿಗೆ ಏನ್ ಅನರ್ಥ ಆಗ್ತದ ಅನ್ನೋದಕ್ಕೂ ಒಂದು ದೃಷ್ಟಾಂತ, ಒಳ್ಳೇದು ಮಾಡಿದವರಿಗೆ ಏನಾಗ್ತದ ಅನ್ನೋದಕ್ಕೂ ಒಂದು ದೃಷ್ಟಾಂತ. ಹೀಗೆ ದೃಷ್ಟಾಂತ ಪೂರ್ವಕವಾಗಿ, ದೃಷ್ಟಾಂತ ಸಹಿತವಾಗಿ ಮಹಾಭಾರತದಲ್ಲಿ ಪ್ರತಿಯೊಂದಕ್ಕೂ ನಿರ್ಣಯವನ್ನ ಮಾಡಿದ್ದಾರೆ. ಮುಖ್ಯವಾಗಿ ಬ್ರಹ್ಮಾದೀನಾಂ ವಿಷ್ಣುವಶತ್ವಂ ಪ್ರಕಾಶಿತಾಂ. ಬ್ರಹ್ಮಾದಿ ಸಕಲ ಜೀವರಾಶಿಗಳು ಭಗವಂತನ ವಶ ಎಂದು ತೋರಿಸಿದ್ದಾರೆ. ಅಷ್ಟೇ ಅಲ್ಲ, ಯತಃ ಸರ್ವೇ ಭೀಮಾದ್ಯಾಹ ಯತಃ ಕೃಷ್ಣವಶೇ ಸರ್ವೇ. ಮೊದಲೇ ನೋಡ್ಕೊಳ್ಳಿ, ಅಂದ್ರೆ ಸರ್ವಶಾಸ್ತ್ರಾಣಾಂ ದೃಷ್ಟಾಂತಃ ಮಹಾಭಾರತೆ ಸರ್ವಶಾಸ್ತ್ರಾಣಾಂ ನಿರ್ಣಯ ಕೃತಃ. ಎಲ್ಲಾ ಶಾಸ್ತ್ರಗಳ ನಿರ್ಣಯವನ್ನ ಮಹಾಭಾರತದಲ್ಲಿ ಮಾಡಿದ್ದಾರೆ. ಅದು ಮಾಡುವಾಗ ದೃಷ್ಟಾಂತವನ್ನು ಕೊಟ್ಟು ಮಾಡಿದ್ದಾರೆ. ಜೊತೆಗೆ ಬ್ರಹ್ಮಾದಿಗಳು ಎಲ್ಲರೂ ಭಗವಂತನ ವಶ, ವಿಷ್ಣು ವಶ, ವಿಷ್ಣುವಿನ ಅಧೀನರು ಅಂತ ನಿರ್ಣಯವನ್ನು ಮಾಡಿ ತೋರಿಸಿಕೊಟ್ಟು. ಯತಃ ಕೃಷ್ಣವಶೇ ಸರ್ವೇ ಭೀಮಾದ್ಯ ಸಮ್ಯಗೀರಿತಾ ಸರ್ವೇಷಾಂ ಜ್ಞಾನದೋ ವಿಷ್ಣು ಯಶೋದಾತೇತಿ ಚೋದಿತಃ. ಯತಃ ಯಾವ ಕಾರಣ, ಸರ್ವೇ ಭೀಮಾದ್ಯಾಹ ಎಲ್ಲ ಭೀಮಾದಿಗಳು ಸಮ್ಯಕ್ ಚೆನ್ನಾಗಿ ಕೃಷ್ಣವಶೇ ಈರಿತಾಹ ಕೃಷ್ಣನ ಅಧೀನರು ಎಂದು ಹೇಳಲ್ಪಟ್ಟಿದೆ. ಎಲ್ಲಾ ಭೀಮಾದಿಗಳು ಭಗವಂತನ ವಶ ಅಂತ. ಅದಕ್ಕ ಪ್ರಶ್ನೆ ಮಾಡ್ಕೋತಾರ, ಕೃಷ್ಣ ಇವನು ದೇವರು ಅಂತ ಹೆಂಗ್ ಹೇಳ್ತೀರಿ? ಅದಕ್ಕೆ ಕೃಷ್ಣನಿಗೆ ವಿಷ್ಣುತ್ವವನ್ನು ಹೇಳಿ ಭೀಮನೇ ಮುಂದೆ ಬ್ರಹ್ಮನಾಗ್ತಾನಂತ ಹೇಳಿ ಅಂದ ಮೇಲೆ ಕೃಷ್ಣಸ್ಯ ವಿಷ್ಣುತ್ವಾತ್ ಭೀಮಸ್ಯ ಬ್ರಹ್ಮತ್ವಾತ್. ಹಾಗಾದ್ರೆ ಭೀಮದೇವ ಭೀಮಸೇನ ದೇವರೇ ಮೊದಲಾದವರು ಕೃಷ್ಣನ ಅಧೀನರಿದ್ದಾರೆ ಅಂದ ಮೇಲೆ ಉಳಿದವರೆಲ್ಲರೂ ಅವರ ಅಧೀನರು ಅಂತ ಸಿದ್ಧವಾಯಿತು. ಇದು ಕೂಡ ದೃಷ್ಟಾಂತ ಪೂರ್ವಕವಾಗಿ ಹೇಳಿದ್ದಾರೆ. ಸರ್ವೇಷಾಂ ಜ್ಞಾನದೋ ವಿಷ್ಣು ಯಶೋದಾತೇತಿ ಚೋದಿತಃ. ಎಲ್ಲರಿಗೂ ಭಗವಂತನೇ ಜ್ಞಾನ ಕೊಡುವನು, ಎಲ್ಲರೂ ಭಗವಂತನ ಅಧೀನರೇ, ಎಲ್ಲರೂ ಭಗವಂತನಿಂದನೇ ಯಶಸ್ಸನ್ನು, ಭಗವಂತನೇ ಎಲ್ಲರಿಗೂ ಯಶಸ್ಸು ಕೊಡುವ, ಜ್ಞಾನ ಕೊಡುವ ಎಂದು ಹೇಳಿದ್ದಾರೆ. ಅದನ್ನೇ ಮತ್ತೊಂದು ರೀತಿಯಿಂದ ಪ್ರತಿಪಾದನೆ ಮಾಡ್ತಾರೆ. ಯಸ್ಮಾತ್ ವ್ಯಾಸಾತ್ಮನ ತೇಷಾಂ ಊಚಿವಾನ್ ಜ್ಞಾನದಶ್ಚ ಶುಕಾದೀನಾಂ ಬ್ರಹ್ಮ ರುದ್ರಾದಿ ರೂಪಿಣಾಂ. ದೇವರು ಜ್ಞಾನ ಕೊಡ್ತಾನ, ಯಶಸ್ಸು ಕೊಡ್ತಾನ ಅಂತಂದ್ರೆ ಅದು ಎಲ್ಲಿ ಹೇಳ್ಯಾರಪ್ಪ? ಅದನ್ನ ಹೇಳಿದ್ರು. ವ್ಯಾಸಾತ್ಮನ, ಭಗವಂತ ನಾರಾಯಣ ವ್ಯಾಸ ರೂಪನಾಗಿ ಬಂದು ಅವರೆಲ್ಲರಿಗೂ ಕೂಡ ಜ್ಞಾನವನ್ನ ಕೊಟ್ಟಿದ್ದು ಬಂದಿದೆ. ಶುಕಾದೀನಾಂ, ಶುಕಾದಿಗಳಿಗೂ ಬ್ರಹ್ಮಾದಿ ರೂಪಿಗಳಾದ ದೇವತೆಗಳಿಗೂ ಭಗವಂತನೇ ಜ್ಞಾನವನ್ನು ಕೊಡುವನು. ಜ್ಞಾನ ಮತ್ತು ಯಶಸ್ಸು
ಬ್ರಹ್ಮರುದ್ರಾದಿ ರೂಪಿಣಿ ರೂಪಾಣಿ ಯೇಷು ತೇಷಾಂ ವೈಶಂಪಾಯನಂ ಬ್ರಹ್ಮ ಶುಕಂ ವಾಯು ಪೈಲಂ ಶೇಷಃ ಸುಮಂತುಂ ಗರುಡಃ ಜೈಮಿನಿಂ ಶಕ್ರಃ ವಿವೇಶ ಇತ್ಯಾದೇಹ ವಕ್ಷಮಾಣತ್ವಾತ್. ಇವರೆಲ್ಲರೂ ಕೂಡ ಮುಂದೆ ಶುಕಾಚಾರ್ಯರೇ ವಾಯುದೇವರಿಂದ ಕೂಡಿದವರು, ವಾಯುವಿನ ಸನ್ನಿಧಾನ ಅವರೊಳಗಿದ್ದದ್ದು, ರುದ್ರದೇವರ ಅವತಾರ, ವೈಶಂಪಾಯನಲ್ಲಿ ಬ್ರಹ್ಮದೇವರು, ಪೈಲಿನಲ್ಲಿ ಶೇಷ, ಸುಮಂತುನಲ್ಲಿ ಗರುಡ, ಜೈಮಿನಿಯಲ್ಲಿ ಶಕ್ರ ಅಂತ ಮುಂದೆ ಬರೋದಿದೆ. ಅದರ 10ನೇ ಅಧ್ಯಾಯದ ಕೊನೆಗೆ ವೇದವ್ಯಾಸ ದೇವರ ಕಥೆಯನ್ನು ಹೇಳುವ ಕಾಲದಲ್ಲಿ ವೇದವ್ಯಾಸ ದೇವರು ಯಾರ್ಯಾರಿಗೆ ಏನೇನು ತತ್ವಜ್ಞಾನವನ್ನು ಕೊಟ್ಟರು, ಆ ಋಷಿ ಮುನಿಗಳಲ್ಲಿ ಯಾವ್ಯಾವ ದೇವತೆಗಳು ಇದ್ದರು ಅನ್ನೋದನ್ನ ಮುಂದೆ ಹೇಳಿದ್ದಾರೆ. ಅದನ್ನ ಇಲ್ಲಿ ಇಟ್ಕೊಂಡು ಹೇಳಿದ್ರು. ಬ್ರಹ್ಮರುದ್ರಾದಿ ರೂಪಿಣಾಂ ಶುಕಾದೀನಾಂ ಜ್ಞಾನದಶ್ಚ. ಒಬ್ಬೊಬ್ಬರಲ್ಲಿ ಒಬ್ಬೊಬ್ಬರಿದ್ದರು. ವೈಶಂಪಾಯನರಲ್ಲಿ ಬ್ರಹ್ಮದೇವರು, ಶುಕನಲ್ಲಿ ವಾಯುದೇವರು, ಪೈಲನಲ್ಲಿ ಶೇಷ, ಸುಮಂತುನಲ್ಲಿ ಗರುಡ, ಜೈಮಿನಿಯಲ್ಲಿ ಶಕ್ರ. ಹಿಂಗ ಆಯಾ ಋಷಿಗಳಲ್ಲಿ ದೇವತೆಗಳು ವಿಶೇಷವಾಗಿ ಇದ್ದು ವೇದವ್ಯಾಸ ದೇವರಿಂದ ಜ್ಞಾನವನ್ನ ಪಡೆದಿದ್ದಾರೆ. ಬ್ರಹ್ಮಾದಿಕಶ್ಚ ದೇವೇಭ್ಯ ಶೇಷಾದ್ ರುದ್ರಾದಪೀರಿತಃ ಪ್ರಿಯಶ್ಚ ವಿಷ್ಣು ಸರ್ವೇಭ್ಯ ಇತಿ ಭೀಮ ನಿದರ್ಶನಾತ್. ಭೀಮನ ದೃಷ್ಟಾಂತವನ್ನು ಕೊಡುತ್ತಾ, ಭೀಮ ಎಲ್ಲರಕ್ಕಿಂತಲೂ ಅಂದ್ರ ದೇವತೆಗಳಕ್ಕಿಂತಲೂ ಭಗವಂತನಿಗೆ ಅತ್ಯಂತ ಪ್ರಿಯರು. ಶೇಷದೇವರಕ್ಕಿಂತ, ರುದ್ರದೇವರಕ್ಕಿಂತ, ಎಲ್ಲ ದೇವತೆಗಳಕ್ಕಿಂತ ಬ್ರಹ್ಮದೇವರು ಅಧಿಕವಾಗಿ ಭಗವಂತನಿಗೆ ಪ್ರೀತ್ಯಾಸ್ಪದ. ಮೈಲಿಗಾಗುಡ ಚಪಾತಿ ಪ್ರಿಯಶ್ಚ ವಿಷ್ಣು ಸರ್ವೇಭ್ಯ ಇತಿ ಭೀಮ ನಿದರ್ಶನಾತ್. ಭೀಮನ ಸರ್ವಾಧಿಕ ಅತಿಪ್ರಿಯತ್ವವನ್ನ ಮಹಾಭಾರತದಲ್ಲಿ ಅದನ್ನ ತೋರಿಸಿಕೊಟ್ಟಿದ್ದಾರೆ. ಭೂಭಾರಹರಣೆ ವಿಷ್ಣು ಪ್ರಧಾನಂಗಂ ಹಿ ಮಾರುತಿ. ಮತ್ತಿಲ್ಲಿ ಮಾರುತಿ ಶಬ್ದವಂತ ನೋಡಿ. ಭೂಭಾರಹರಣೆ ವಿಷ್ಣು, ಭೂಭಾರವನ್ನ ತೆಗೆದು ಹಾಕುವ ವಿಷಯದಲ್ಲಿ ವಿಷ್ಣುವಿಗೆ ಪ್ರಧಾನವಾದ ಅಂಗವಾದವರು ಮಾರುತಿ. ಮಾರುತಿ ಅಂದ್ರ ಭೀಮಸೇನ ದೇವರು. ಹೆಂಗಪ್ಪ? ಮಾಗದಾದಿ ದೃಷ್ಟಾಂತ. ಮಾಗದಾದಿ ವದಾದೇವ ದುರ್ಯೋಧನ ವದಾದಪಿ. ಮಹಾಭಾರತದಲ್ಲಿ ಇರತಕ್ಕಂಥದ್ದೇ ಭೂಭಾರಕ್ಕೆ, ಭೂಮಿಗೆ ಭಾರರಾದವರು, ಅತಿಯಾಗಿ ಭಾರರಾದವರು ಮಾಗದಾದಿ ರಾಕ್ಷಸರು, ದುರ್ಯೋಧನೆ ಮೊದಲಾದ ದೈತ್ಯರು. ಹೀಗಾಗಿ ಅವರನ್ನು ಸಂಹಾರ ಮಾಡಿದವರು ಯಾರು? ಭೀಮಸೇನ ದೇವರು. ದುರ್ಯೋಧನಾದಿಗಳ ವಧ ಮಾಡಿ, ಮಾಗದಾದಿಗಳ ವಧವನ್ನ ಮಾಡಿ, ಅದರಿಂದ ಭಗವಂತನಿಗೆ ಪ್ರೀತ್ಯಾಸ್ಪದರಾದವರು ಅಂದ್ರ ಯಾರು ಹೆಚ್ಚು ಭಗವಂತನ ದ್ವೇಷ ಮಾಡುವರಿದ್ದರೋ, ಯಾರಿಂದ ಭೂಮಿಗೆ ಹೆಚ್ಚು ಅಪಾಯಕಾರಿಯಾಗಿತ್ತೋ ಅಂತವರನ್ನ ಮುಖ್ಯವಾಗಿ ಹೊಡೆದು ಸಂಹಾರ ಮಾಡಿದವರು ಭೀಮಸೇನ ದೇವರು. ಅದಕ್ಕಾಗಿ ಪ್ರಥಮ ಸಾಧನತ್ವ ಪ್ರಿಯೋ ಭವತು ಬಲಾಧಿಕಶ್ಚ. ಅದರಿಂದ ಮುಖ್ಯವಾಗಿ ಭೀಮಸೇನ ದೇವರು ಕಾರಣರಾಗಿದ್ದಾರೆ. ಅದಕ್ಕಾಗಿ ಭಗವಂತನಿಗೆ ಪ್ರೀತ್ಯಾಸ್ಪದರಾದವರು ಅವರು. ಆದಿಪದದಿಂದ ಯಾರಂತ ಮಾಗದಾದಿ, ಆದಿಪದದಿಂದ ಕೀಚಕಾದಿಗಳನ್ನು ತೆಗೆದುಕೊಳ್ಳಬೇಕು. ಇನ್ನ ಇದನ್ನೂ ಒಂದು ಮಹಾಭಾರತದಲ್ಲಿ ನಿರ್ಣಯ ಮಾಡ್ತಾರೆ. ಏನ್ ನಿರ್ಣಯ ಮಾಡ್ತಾರ? ಯೋ ಯಯೇವ ಬಲ ಜ್ಯೇಷ್ಠ ಕ್ಷತ್ರಿಯೇಷು ಸ ಉತ್ತಮ ಅಂಗಂ ಚೇತ್ ವಿಷ್ಣು ಕಾರ್ಯೇಷು ತದ್ಭಕ್ತೇವ ನ ಜಾನ್ಯತ. ಬಲಾಧಿಕತ್ವೇಪಿ ಉತ್ತಮತ್ವಂ ಕುತಃ. ಬಲದಲ್ಲಿ ಅಧಿಕರಾಗಿದ್ದಾರೆ ಅಂದ ಮಾತ್ರಕ್ಕೆ ಉತ್ತಮತ್ವ ಯಾಕೆ ಬರಬೇಕು ಅಂತ ಹೇಳಿದ್ರೆ ಅದನ್ನು ಹೇಳ್ತಾರೆ. ಇತ್ಯತಃ ಅನುಮಾನೇನ ಸಮರ್ಥಯಿತು ವ್ಯಾಪ್ತಿಯನ್ನ ಹೇಳುತ್ತಾರೆ. ಯಹ ಇತಿ. ಯಾರು ಕ್ಷತ್ರಿಯರಲ್ಲಿ ಬಲದಿಂದ ಜ್ಯೇಷ್ಠರೋ ಅವರು ಉತ್ತಮ. ಕ್ಷತ್ರಿಯರಲ್ಲಿ, ಕ್ಷತ್ರಿಯ ಗುಂಪಿನಲ್ಲಿ ಬಲದಲ್ಲಿ ಯಾರು ಅಧಿಕರೋ ಅವರು ಉತ್ತಮ ಅಂತ ವ್ಯಾಪ್ತಿ. ಕ್ಷತ್ರಿಯರಲ್ಲಿ ಯಾರು ಬಲ ಜ್ಯೇಷ್ಠರೋ ಅವರು ಉತ್ತಮರು ಅಂತ ಹೇಳಿದ್ದರಿಂದ ಅಂಗಂ ಚೇದ್ ವಿಷ್ಣು ಕಾರ್ಯೇಶು ತದ್ಭಕ್ತೈವ ನ ಜಾನ್ಯತ. ದುರ್ಯೋಧನಾದಿಗಳಿಗೆ ಅಂಗತ್ವ ಬರುತ್ತದಲ್ಲ ಅಂದ್ರೆ ಇಲ್ಲ. ತದಿತಿ
ತದಂಗತ್ವಂ ಅಂಗತ್ವ ಬರ್ಬೇಕಾದ್ರ ಭಕ್ತಿ ಇದ್ದು ಕಾರ್ಯವನ್ನ ಯಾರು ಮಾಡ್ತಾರೋ ಅವರು. ಅದು ದೇವರಿಗೆ ಇಷ್ಟ ಅಲ್ಲಲ್ಲ. ದುರ್ಯೋಧನ ಮಾಡುವ ಕಾರ್ಯ ದೇವರಿಗೆ ಇಷ್ಟ ಆಗದೇ ಇದ್ದದ್ದರಿಂದ, ಅವನಿಗೆ ದೇವರಲ್ಲಿ ಭಕ್ತಿ ಇಲ್ಲದೇ ಇದ್ದದ್ದರಿಂದ ಅವ ಅಂಗ ಆಗೋದಿಲ್ಲ. ಅದ್ರಾಗ ಕೊಟ್ಲಾಗಿರ್ಬೇಕು, ನಾಳೆ ಕೊಡೋದು. ಹಾ, ಇದು ಅದೇ ಅದೇ ಇದನ್ನು ಇಲ್ಲ. ಹಾ, ಅಂಗಂ ಚೇತ್ ವಿಷ್ಣು ಕಾರ್ಯೇಶು, ಭಗವಂತನ ಕಾರ್ಯದಲ್ಲಿ ಸಾಧನೆ ಅಂಗ ಆಗಬೇಕು ಅಂತ ಆದರೆ ಬರೇ ಏನೋ ದುಷ್ಟ ಕೆಲಸ ಮಾಡಿ ಹಂಗಾದ್ರೆ ಹಂಗಾಗಂಗಿಲ್ಲ ಅದು. ಕಿಂತು ಭಕ್ತಿ ಭಕ್ತಿ ಇದ್ದು ಕೆಲಸವನ್ನ ಯಾರು ಮಾಡ್ತಾರೋ ಅದು ತದಂಗತ್ವಂ ಭಕ್ತೈವ ಅನ್ಯತಾ ವಿಷ್ಣು ಭಕ್ತಿಯ ಭಾವೇ ನಭವತಿ. ವಿಷ್ಣು ಭಕ್ತಿ ಇಲ್ಲದೆ ಮಾಡಿದ ಆ ಸಾಧನ ಅದು ಭಗವಂತನ ಕಾರ್ಯಕ್ಕೆ ಅಂಗವಾಗುವುದಿಲ್ಲ. ಇನ್ನ ಬಲದೊಳಗೂ ಕೂಡ ಕೆಲವರಿಗೆ ವರ ಅದರಿಂದ ಬಲ ಹೆಚ್ಚಾಗಿರ್ತದ. ಆಗ ಏನ್ ಮಾಡಬೇಕು? ಅವರು ಜ್ಯೇಷ್ಠರಾಗ್ತಾರೇನು ಅಂದ್ರೆ ಅದಕ್ಕೂ ಹೇಳ್ತಾರೆ ಬಲಂ ನೈಸರ್ಗಿಕಂ ತಚ್ಚೇತ್. ಬಲ ಇದು ನೈಸರ್ಗಿಕವಾಗಿರ್ಬೇಕು, ಅದರ ಸ್ವಾಭಾವಿಕ. ವರಾಸ್ತ್ರಾದೇಹೇ ತದನ್ಯತ. ಕೆಲವು ಸಲ ವರದಿಂದಾಗಿ ಬಂದರೆ ಅದು ಅಲ್ಲ, ಅನ್ಯಾವೇಶ ನಿಮಿತ್ತಕವಾಗಿ ಬಂದರೆ ಅದು ಇನ್ನೊಬ್ಬರ ಬಲನೇ ಹೊರತು ಅದು ಅವ್ರ ಬಲ ಅಲ್ಲ. ಅನ್ಯಾವೇಶ ನಿಮಿತ್ತಂ ಚೇತ್ ಬಲಂ ಅನ್ಯಾತ್ಮಕಂ ಗೀತತ. ನೈಸರ್ಗಿಕಂ ಸ್ವಾಭಾವಿಕಂ ತದ್ ಬಲಂ ವರಾಸ್ತ್ರಾದೇಶ್ಚೇತ್ ಅನ್ಯಥಾ ಉತ್ತಮತ್ವ ಸಾಧಕಂ ನ ಭವತಿ. ಬಲ ವರಾಸ್ತ್ರಾದಿಗಳಿಂದ ಬಂದಿದ್ದರೆ ಆಗದು ಉತ್ತಮತ್ವಕ್ಕೆ ಕಾರಣವಾಗೋದಿಲ್ಲ. ಸ್ವಾಭಾವಿಕವಾದ ಬಲ ಉತ್ತಮತ್ವಕ್ಕೆ ಕಾರಣನೇ ಹೊರತು ಇನ್ನೊಬ್ಬರು ಕೊಟ್ಟಾಗ ಬಂದ ಬಲ ಅದು ಉತ್ತಮತ್ವಕ್ಕೆ ಕಾರಣವಾಗೋದಿಲ್ಲ. ಅದು ಯಾರಿಂದ ಬಂದಿತ್ತು ಅದು ಹೋಗ್ಬಿಡ್ತದೆ, ಅದು ಬಲ ಹೋಗ್ಬಿಡ್ತದೆ. ದೇವೇಶು ಬಲಿನಾಮೇವ ಭಕ್ತಿ ಜ್ಞಾನೇನ ಚಾನ್ಯತ ತಯೇವ ಪ್ರಿಯೋ ವಿಷ್ಣೋರ್ ನಾಣ್ಯತಾತು ಕಥಂಚನ. ದೇವತೆಗಳಲ್ಲಿ ಭಕ್ತಿ ಜ್ಞಾನೇ, ಭಕ್ತಿ ಮತ್ತು ಜ್ಞಾನ ಯಾರ್ದು ಹೆಚ್ಚಿರ್ತದೋ ಅವರು ಉತ್ತಮರಾಗ್ತಾರೆ. ದೇವೇಶು ಬಲಿನಾಮೇವ ಪ್ರಧಾನೇ ಭಕ್ತಿ ಜ್ಞಾನೇ. ಬಲಿಷ್ಠರು ದೊಡ್ಡವರು ಅಂತನೋದನ್ನ ನಿರ್ಣಯ ಮಾಡೋದು ಭಕ್ತಿ ಮತ್ತು ಜ್ಞಾನದಿಂದ. ಭಕ್ತಿ ಜ್ಞಾನೇ ಅತಿ ಪ್ರಿಯತ್ವೆ ಪ್ರಯೋಜಕೆ. ಭಕ್ತಿ ಮತ್ತು ಜ್ಞಾನ ಇವೇ ಭಗವಂತನಿಗೆ ಅತ್ಯಂತ ಪ್ರಿಯತ್ವಕ್ಕೆ ಕಾರಣ. ತಯೇವ ಭಕ್ತಿ ಜ್ಞಾನವಾನೇವ ಅತ್ರ ಭಕ್ತಿ ಶಬ್ದೇನ ಸ್ನೇಹ ಮಾತ್ರಂ ಗ್ರಾಹ್ಯಂ ಅಥವಾ ಜ್ಞಾನ ಶಬ್ದೇನ ಜಗಜ್ಞಾನಂ ಗ್ರಾಹ್ಯಂ ಅನ್ಯತಾ ಭಕ್ತ್ಯ ಭಾವೇ ಕಥಂಚನ ಕೇನಾಪಿ ಪ್ರಕಾರೇಣ ತು ಪ್ರಿಯೋನೈವ. ನೋಡ್ರಿ, ಭಕ್ತಿ ಜ್ಞಾನಗಳು ಇಲ್ಲದೆ ಇದ್ದರೆ ಭಗವಂತನಿಗೆ ಯಾವ ರೀತಿಯಿಂದಲೂ ಪ್ರಿಯರಾಗೋದಿಲ್ಲ. ತಸ್ಮಾತ್ ಯೋ ಬಲಜ್ಯೇಷ್ಠ ಸಗುಣ ಜ್ಯೇಷ್ಠ ಏವಹಿ. ಯಾರು ಬಲದಿಂದ ಜ್ಯೇಷ್ಠರಾಗ್ತಾರೋ ಅವರು ಗುಣದಿಂದಲೂ ಜ್ಯೇಷ್ಠರಾಗ್ತಾರೆ. ಬಲಂ ಹಿ ಕ್ಷತ್ರಿಯ ವ್ಯಕ್ತಂ ನ್ಯಾಯತೆ ಸ್ಥೂಲ ದೃಷ್ಟಿಭಿ. ಸ್ಥೂಲ ದೃಷ್ಟಿಭಿ ಕ್ಷತ್ರಿಯ ವ್ಯಕ್ತಂ ಸ್ಫುಟಂ ಬಲಂ ನ್ಯಾಯತೆ. ಸ್ಥೂಲ ದೃಷ್ಟಿಯಿಂದ ಕ್ಷತ್ರಿಯರಲ್ಲಿ ಬಲನೇ ಅದು ವ್ಯಕ್ತವಾಗುತ್ತದೆ. ಅದರಿಂದ ಅವರ ಶ್ರೇಷ್ಠತ್ವವನ್ನ ಜ್ಯೇಷ್ಠತ್ವವನ್ನ ಹೇಳಬಹುದು ಅಂತ ಹೇಳಿದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು. ಕ್ಷತ್ರಿಯರಲ್ಲಿ ಬಲದಲ್ಲಿ ಯಾರು ಉತ್ತಮರೋ ಗುಣದಿಂದಲೂ ಉತ್ತಮರಾಗಿರ್ತಾರೆ. ಆದ್ದರಿಂದ ಅವರು ಉತ್ತಮರು ಅಂತ ಕ್ಷತ್ರಿಯರಲ್ಲಿ ಬಲದಿಂದ ಉತ್ತಮತ್ವವನ್ನು ನಿರ್ಣಯ ಮಾಡೋದು. ದೇವತೆಗಳಲ್ಲಿ ಉತ್ತಮತ್ವ ನಿರ್ಣಯ ಮಾಡೋದು ಭಕ್ತಿ ಜ್ಞಾನಗಳಿಂದ ಅಂತ ತಿಳಿಸಿದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು. ರಾಮ 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 ರಾಮ